Hi friends, welcome to our channel NGH Education Center. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ 2023 ನಲ್ಲಿ ರಿಪೀಟ್ ಆಗಿರುವಂತಹ ಲಿಕ್ವಿಡೇಷನ್ ಆಫ್ ಎ ಕಂಪನಿಯಲ್ಲಿ 12 ಮಾರ್ಕ್ಸ್ ಕ್ವೆಶ್ಚನ್ ನ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾಕಂದ್ರೆ ಎಷ್ಟೋ ಜನಕ್ಕೆ ಪಾಠಗಳಾಗಿರೋದಿಲ್ಲ. ಸೊ ನಿಮ್ಮ ಒಂದು ಶೇರ್ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕ್ವೆಶ್ಚನ್ ಈ ರೀತಿಯಾಗಿದೆ: ಅನ್ಸೌಂಡ್ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 1/4/2023 ಆನ್ ವಿಚ್ ಡೇಟ್ ಇಟ್ಸ್ ಪೊಸಿಷನ್ ವಾಸ್ ಆಸ್ ಫಾಲೋಸ್ ಅಂತ ಹೇಳಿದ್ದಾರೆ. ಅಂದ್ರೆ ಅನ್ಸೌಂಡ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ವಾಲಂಟರಿ ಲಿಕ್ವಿಡೇಷನ್ ಹೋಗಿದೆ ಅಂತೆ ಆ ಒಂದು ಫಿನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ. ವಿಚ್ ಡೇಟ್ ಇಟ್ಸ್ ಪೊಸಿಷನ್ ಆಸ್ ಫಾಲೋಸ್ ಅಂದ್ರೆ 31st March 2023 ನಲ್ಲಿ ಆಗಿದೆಯಂತೆ. ಸೊ 1st April ಅವರು ವಾಲಂಟರಿ ಲಿಕ್ವಿಡೇಷನ್ ಹೋಗಿದ್ದಾರೆ. ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಈ ರೀತಿಯಾಗಿದೆ: ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 2,500 ಶೇರ್ಸ್ ₹100 ಪರ್ ಈಚ್ಗೆ, ಅಲ್ಲಿಗೆ 2 lakh rupees ಅಲ್ಲಿಗೆ 2,50,000 ಆಗಬೇಕಿತ್ತು, ಆದರೆ ಇಲ್ಲಿ ಹೇಳಿದ್ದಾರೆ 80 ಪೇಯ್ಡ್ ಅಪ್ ಅಂತ. ಸೊ 80 rupees ಮಾತ್ರ ಪೇಯ್ಡ್ ಅಪ್ ಆಗಿದೆ, ₹100 ಪೇಯ್ಡ್ ಅಪ್ ಆಗಿಲ್ಲ. ಇದು ಪಾರ್ಟ್ಲಿ ಪೇಯ್ಡ್ ಆಗಿದೆ. 2,500 ಶೇರ್ಸ್ ಇಂಟು 80 ಮಾಡಿದ್ರೆ ನಮಗೆ 2 lakh rupees ಸಿಗ್ತಾ ಆಗುತ್ತೆ. ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಸೆಕ್ಯೂರ್ಡ್ ಲೋನ್ಸ್ ಸೆಕ್ಯೂರ್ಡ್ ಅಗೇನ್ಸ್ಟ್ ಲ್ಯಾಂಡ್, ಬಿಲ್ಡಿಂಗ್ಸ್ ಅಂಡ್ ಮೆಷಿನರಿ ₹50,000 ಕೊಟ್ಟಿದ್ದಾರೆ. ಅದಾದಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 95,000 ಕೊಟ್ಟಿದ್ದಾರೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ₹5,000 ಕೊಟ್ಟಿದ್ದಾರೆ. ಸೊ ಈ ಸೈಡ್ ಅಸೆಟ್ಸ್ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ: ಲ್ಯಾಂಡ್, ಬಿಲ್ಡಿಂಗ್ಸ್ ಅಂಡ್ ಮೆಷಿನರಿ, ಅಂಡ್ ದೆನ್ ಫಿಕ್ಸ್ಡ್ ಅಸೆಟ್ಸ್, P&L ಅಕೌಂಟ್, ಸ್ಟಾಕ್, ಡೆಟಾರ್ಸ್, ಲೋನ್, ಕ್ಯಾಶ್. ಸೊ ಈ ರೀತಿಯಾಗಿ ಅಸೆಟ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅಡಿಷನಲ್ ಇನ್ಫಾರ್ಮೇಷನ್ಗೆ ಬರೋದಾದ್ರೆ ಲ್ಯಾಂಡ್, ಬಿಲ್ಡಿಂಗ್ಸ್ ಅಂಡ್ ಮೆಷಿನರಿ. ಸೊ ಆಲ್ರೆಡಿ ಇಲ್ಲಿರುವಂಥ ಅಮೌಂಟ್ 40,000 ಏನಿದೆ, ಸೊ ಅದು ರಿಯಲೈಸ್ಡ್ ಆಗಿದೆಯಂತೆ. ರಿಯಲೈಸ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಫಾರ್ ₹60,000 ಅಂತ ಹೇಳಿದ್ದಾರೆ. ಸೊ ಅದರ ರಿಯಲೈಸ್ಡ್ ವ್ಯಾಲ್ಯೂ ಬಂದು 60,000 ಆಗಿದೆ. ಅಂಡ್ ದೆನ್ ಅದರ್ ಫಿಕ್ಸ್ಡ್ ಅಸೆಟ್ಸ್ ರಿಯಲೈಸ್ಡ್ ₹20,000. ಸೊ ಇಲ್ಲಿರುವಂಥ 1,30,000 20,000 ಆಗಿದೆ. ಆದಮೇಲೆ ಡೆಟಾರ್ಸ್ ವ್ಯಾಲ್ಯೂ 10,000 ಆಗಿದೆ ಅಂತೆ. 50,000 ಇರೋದು 10,000 ರೆಡ್ಯೂಸ್ ಆಗಿದೆ. ಅದಾದಮೇಲೆ ಸ್ಟಾಕ್ 5,000 ಅಂಡ್ ದೆನ್ ಲೋನ್ಸ್ ವರ್ ಕಂಪ್ಲೀಟ್ಲಿ ಬ್ಯಾಡ್. ಸೊ ಲೋನ್ ₹20,000 ಏನಿದೆ ಇದಿಷ್ಟು ಕೂಡ ರಿಮೂವ್ ಆಗಿದೆ, ಅಥವಾ 20,000 ಎರೇಸ್ ಆಗಿ 0 ಆಗಿದೆ ಲೋನ್ ವ್ಯಾಲ್ಯೂ. ಆದಮೇಲೆ ಲಿಕ್ವಿಡೇಟರ್ ಕಮಿಷನ್ ಅವರೇ ಕೊಟ್ಟಿದ್ದಾರೆ ₹500. ಆ್ಯಂಡ್ ದೆನ್ 1% ಅಮೌಂಟ್ ಪೇಯ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹೇಳಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಇದು ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ₹500. ಸೊ ಲೀಗಲ್ ಎಕ್ಸ್ಪೆನ್ಸಸ್ ಅಥವಾ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅವರೇ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಸೊಲ್ಯೂಷನ್ ಕಡೆ ಬರೋದಾದ್ರೆ ಹೇಳಿದ್ದಾರೆ ಪ್ರಿಪೇರ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ. ಸೊ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ಸ್ಟೇಟ್ಮೆಂಟ್ನ ಒಂದು ಫಾರ್ಮೆಟ್ ಈ ರೀತಿಯಾಗಿದೆ. ಸೊ ಫಸ್ಟಿಗೆ ರಿಸಿಪ್ಟ್ ಸೈಡ್ ಬರೋದಾದ್ರೆ ಹೇಳಿದ್ದಾರೆ ಇಲ್ಲಿ ಲ್ಯಾಂಡ್ ಅಸೆಟ್ಸ್ ಎಲ್ಲ ರಿಸಿಪ್ಟ್ ಸೈಡಿಗೆ ಹೋಗ್ತಾ ಹೋಗುತ್ತೆ. ಸೊ ಇವೆಲ್ಲ ರಿಸಿಪ್ಟ್ಸ್ಗೆ ಹೋಗಬೇಕು. ಲ್ಯಾಂಡ್, ಬಿಲ್ಡಿಂಗ್ಸ್ ಅಂಡ್ ಮೆಷಿನರಿ ₹40,000 ಇದೆಯಂತೆ. ಸೊ ಅದಕ್ಕೆ ಒಂದು ರಿಯಲೈಸ್ಡ್ ವ್ಯಾಲ್ಯೂ ಬೇರೆ ಕೊಟ್ಟಿದ್ದಾರೆ, ಸೆಕ್ಯೂರ್ಡ್ ಕ್ರೆಡಿಟರ್ 60,000 ಅಂತ. ಸೊ ಇಲ್ಲೂ ಕೂಡ ಹೇಳಿದರೆ ಸೆಕ್ಯೂರ್ಡ್ ಲೋನ್ ಸೆಕ್ಯೂರ್ಡ್ ಅಗೇನ್ಸ್ಟ್ ಲ್ಯಾಂಡ್, ಬಿಲ್ಡಿಂಗ್ಸ್ ಅಂಡ್ ಮೆಷಿನರಿ. ಸೊ ಈ ರೀತಿ ಇದ್ದಾಗ ಕ್ವಶನ್ ಅಲ್ಲಿ ಸೊ ನಾವೇನು ಮಾಡಬೇಕು ಅಂದರೆ ಸರ್ಪ್ಲಸ್ ಕಂಡುಹಿಡ್ಕೋಬೇಕು. ಸೊ ಯಾಕಂದರೆ ಇಲ್ಲಿ ರಿಯಲೈಸ್ಡ್ ವ್ಯಾಲ್ಯೂ ₹60,000 ಇದೆ, ಇಲ್ಲಿರೋದು ₹50,000 ಮಾತ್ರ. ಸೊ 60,000 ಜಾಸ್ತಿ ಇರೋದ್ರಿಂದ ₹10,000 ಎಕ್ಸ್ಟ್ರಾ ಬಂತು. ಸೊ ಅದನ್ನು ಸರ್ಪ್ಲಸ್ ಆಫ್ ಸೆಕ್ಯೂರಿಟೀಸ್ ಅಂತ ಹಾಕ್ಕೊಂಡು ಸರ್ಪ್ಲಸ್ ಆನ್ ಸೆಕ್ಯೂರಿಟೀಸ್ ಅಂತ ತೋರಿಸಿ ₹10,000 ತೋರಿಸ್ತಾ ಹೋಗ್ಬೇಕು ನಾವು ರಿಸಿಪ್ಟ್ ಸೈಡಲ್ಲಿ. ಸೊ 60,000 ಮೈನಸ್ 50,000 ಅಂತ ಹಾಕ್ಕೊಂಡು 10,000ನ ಸರ್ಪ್ಲಸ್ನ ರಿಸಿಪ್ಟ್ ಸೈಡಲ್ಲಿ ತೋರಿಸ್ತಾ ಹೋಗ್ಬೇಕು. ಓಕೆನಾ? ಸೊ ಇದು ಲ್ಯಾಂಡ್, ಬಿಲ್ಡಿಂಗ್ ಆ್ಯಂಡ್ ಮೆಷಿನರಿದಾಯಿತು. ಸೊ ಅದಾದಮೇಲೆ ಹೇಳಿದ್ದಾರೆ ಅದರ್ ಫಿಕ್ಸ್ಡ್ ಅಸೆಟ್ಸ್ ರಿಯಲೈಸ್ಡ್ 20,000 ಅಂತ. ಸೊ ಆ 20,000 ಹಾಕೊಳ್ತಾ ಹೋಗೋಣ. ಅದರ್ ಫಿಕ್ಸ್ಡ್ ಅಸೆಟ್ಸ್ $20,000. ಸೊ ಯಾವಾಗೂ ಕೂಡ ನಾವು ರಿಯಲೈಸ್ಡ್ ವ್ಯಾಲ್ಯೂನ ಹಾಕೊಳ್ತಾ ಹೋಗಬೇಕು. ಸೊ ಇಲ್ಲಿ 1,30,000 ಇದ್ರೂ ಕೂಡ ನಾವು ರಿಯಲೈಸ್ಡ್ ವ್ಯಾಲ್ಯೂ ಏನಿರುತ್ತೋ ಅದನ್ನೇ ಹಾಕೊಳ್ತಾ ಹೋಗಬೇಕು. ಸೊ ಅದಾದಮೇಲೆ ಡೆಟಾರ್ಸ್ 10,000 ಕೊಟ್ಟಿದ್ದಾರೆ. 50,000 ಇರೋದು 10,000 ಆಗಿದೆ ಅಂತೆ. ಸೊ ಹಾಕೊಳ್ತಾ ಹೋಗೋಣ ಡೆಟಾರ್ಸ್ 10,000. ಅದಾದಮೇಲೆ ಸ್ಟಾಕ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 5,000. ಸೊ ಅದು ಕೂಡ ರಿಯಲೈಸ್ ಆಗಿದೆ. 52,500 ಇಂದ 5,000ಗೆ ಬಂದಿದೆ. ಸೊ ಹಾಕೋಣ ಸ್ಟಾಕ್ 5,000. ಸೊ ಅದಾದಮೇಲೆ ಲೋನ್ಸ್ ವರ್ ಕಂಪ್ಲೀಟ್ಲಿ ಬ್ಯಾಡ್ ಆಗ್ತಿದೆ. ಸೊ ಲೋನ್ಸ್ 20,000 ಇದೆ. ಸೊ ಲೋನ್ಸ್ನ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಸೊ ನಾವಿಲ್ಲಿ ಶೇರ್ ಕ್ಯಾಪಿಟಲಿಗೆ ಬರೋದಾದರೆ ಇಲ್ಲಿ 100 ಈಚು 80 ಪೇಡ್ ಅಪ್ ಇದೆ. ಸೊ ಇನ್ನೂ 20 ಬರಬೇಕು. ಸೊ ಅದಕ್ಕೋಸ್ಕರ ರಿಸಿಪ್ಟ್ ಸೈಡಲ್ಲಿ ಹಾಕೋಣ ಶೇರ್ಸ್ ಕಾಲ್ಸ್ ಆನ್ ಅರಿಯರ್ಸ್. ಸೊ ಈ ಥರ ಹಾಕ್ಕೊಂಡು ಸೊ 2,500 ಶೇರ್ಸ್ ಇದೆ. ಸೊ 2,500 ಶೇರ್ಸ್ ಹಾಕೋಣ ಇಂಟು ₹20. ಸೊ ಈ 20 ಏನಕ್ಕೆ ಅಂದರೆ ಸೊ 100 ಈಚ್ ಇದೆ, 80 ಪೇಡ್ ಅಪ್ ಮಾಡಿದ್ದಾರೆ, ಇನ್ನು 20 ಪೇ ಮಾಡಬೇಕು. ಆ 20ನ ಇಲ್ಲಿ ಹಾಕ್ಕೊಂಡು 2,500 ಇಂಟು 20 ಮಾಡಿಕೊಂಡ್ರೆ ನಮಗೆ ₹50,000 ಸಿಗ್ತಾ ಹೋಗುತ್ತೆ. ಸೊ 50,000 ಹಾಕೋಣ.
2500 ಇಂಟು 20 ಮಾಡಿದ್ರೆ ನಮಗೆ 50,000 ಸಿಗುತ್ತೆ. ಸೊ ಆ 50,000 ಇಲ್ಲಿ ಹಾಕೊಂಡಿದ್ವಿ. ಸೊ ಈ ರೀತಿ ಇದ್ದಾಗ ಸೊ ನಾವು ಈ ಒಂದು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದಿಷ್ಟು ರಿಸಿಪ್ಟ್ ಸೈಡ್ ಆಗುತ್ತೆ. ಸೊ ಅದಾದ್ಮೇಲೆ ನಾವು ಈಗ ಪೇಮೆಂಟ್ ಸೈಡಿಗೆ ಬರೋದಾದ್ರೆ ಸೊ ಪೇಮೆಂಟ್ಸಲ್ಲಿ ಫಸ್ಟಿಗೆ ಹೇಳಿದ್ದಾರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಿತ್ತು. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸರ್ಪ್ಲಸ್ ಬಂದಿರೋದ್ರಿಂದ ಸೊ ಇದು ಎಗೇನ್ಸ್ಟ್ ಆಗಿರೋದ್ರಿಂದ ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ವ್ಯಾಲ್ಯೂ ಈ ಕಡೆ ರೈಟ್ ಸೈಡಲ್ಲಿ ನಿಲ್ ಆಗ್ತಾ ಹೋಗುತ್ತೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೊ ನಿಲ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಫಾರ್ಮೆಟಲ್ಲಿ ಬರೋದಾದರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಸೊ 500 ರೂಪೀಸ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕ್ವಶನಲ್ಲಿ ನೋಡ್ತಾ ಹೋಗ್ಬೋದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 500 ರೂಪೀಸ್ ಕೊಟ್ಟಿದ್ದಾರೆ. ಸೊ ಅದೇ 500 ರೂಪೀಸ್ನ ನಾವಿಲ್ಲಿ ಹಾಕೊಂಡಿದ್ದೀವಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಆ್ಯಂಡ್ ದೆನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆದಮೇಲೆ ಲಿಕ್ವಿಡೇಟರ್ಸ್ ಕಮಿಷನ್ ಬರುತ್ತೆ. ಲಿಕ್ವಿಡೇಟರ್ಸ್ ಕಮಿಷನ್. ಸೊ ಲಿಕ್ವಿಡೇಟರ್ ಕಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಲಿಕ್ವಿಡೇಟರ್ ಕಮಿಷನ್ ಆಫ್ ₹500 ಅಂತ. ಸೊ ಫಿಕ್ಸ್ಡ್ ಕಮಿಷನ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಮಿಷನ್ 500 ರೂಪೀಸ್. ಆ್ಯಂಡ್ ದೆನ್ ಹೇಳಿದ್ದಾರೆ 1% ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 1% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇದನ್ನು ಹಾಗೆ ಬಿಟ್ಕೊಂಡಿರೋಣ, ಆಮೇಲೆ ಫಿಲ್ ಮಾಡೋಣ. ಸೊ ಅದಾದಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹೇಳಿದ್ದಾರೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹಾಕೋಣ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ವ್ಯಾಲ್ಯೂ ಬಂದುಬಿಟ್ಟು ಸೊ 5,000 ರೂಪೀಸ್ ಇದೆ. ಸೊ 5,000 ಹಾಕೋಣ. 5,000. ಸೊ ಇದಾದಮೇಲೆ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ವ್ಯಾಲ್ಯೂ ಇಲ್ಲಿ ಏನಿದೆ ಇದನ್ನು ತಗೋಬಾರ್ದು. ಸೊ ಅದನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಹಾಕೋಣ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇದ್ರ ವ್ಯಾಲ್ಯೂನ ಕಂಡುಹಿಡ್ಕೊಳ್ತಾ ಹೋಗೋಣ ಇವಾಗ. ಸೊ ಇಲ್ಲಿ ಬರೋಣ ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಫಸ್ಟಿಗೆ ಟೋಟಲ್ ರಿಸಿಪ್ಟ್ಸ್ ಮೈನಸ್ ಟೋಟಲ್ ಪೇಮೆಂಟ್ಸ್ ಮಾಡ್ಕೋಬೇಕು. ಟೋಟಲ್ ಪೇಮೆಂಟ್ಸ್. ಸೊ ಟೋಟಲ್ ರಿಸಿಪ್ಟ್ಸ್ ಬಂದುಬಿಟ್ಟು ಸೊ ಈ ಸೈಡ್ನ ಟೋಟಲ್ ಮಾಡ್ಕೊಂಡ್ರೆ ನಮಗೆ 10,000 ಪ್ಲಸ್ 20,000 ಪ್ಲಸ್ 10,000 ಪ್ಲಸ್ 5,000 ಪ್ಲಸ್ 50,000 ಮಾಡ್ಕೊಂಡ್ರೆ ನಮಗೆ 95,000 ರೂಪೀಸ್ ಸಿಗ್ತಾ ಹೋಗುತ್ತೆ. ಸೊ ಪ್ಲಸ್ ನಾವಿಲ್ಲಿ ರಿಸಿಪ್ಟ್ ಸೈಡಲ್ಲಿ ಕ್ಯಾಶ್ ಅಂತ ಬಿಟ್ಟಿದ್ದೀವಿ. ಸೊ ಕ್ಯಾಶ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. 2,000 ಆ್ಯಡ್ ಮಾಡ್ಕೊಂಡ್ರೆ ನಮಗೆ 95,000ಗೆ 2,500 ಆ್ಯಡ್ ಮಾಡಿದ್ರೆ 97,500 ಸಿಗ್ತಾ ಹೋಗುತ್ತೆ. ಸೊ 97,500 ಹಾಕೋಣ. ಟೋಟಲ್ ರಿಸಿಪ್ಟ್ 97,500 ರೂಪೀಸ್. ಇದರಲ್ಲಿ ಮೈನಸ್ ಪೇಮೆಂಟ್ನ ಮಾಡಬೇಕು. ಸೊ ಪೇಮೆಂಟ್ ಸೈಡ್ ಇರೋದನ್ನೆಲ್ಲ ಟೋಟಲ್ ಮಾಡ್ಕೊಂಡ್ರೆ ನಮಗೆ 500 1,000 ಪ್ಲಸ್ 5,000 6,000 ಆಗುತ್ತೆ. ಸೊ 6,000ನ ಮೈನಸ್ ಮಾಡಿದ್ರೆ 97,500ಅಲ್ಲಿ ನಮಗೆ ಸಿಗುವಂಥ ವ್ಯಾಲ್ಯೂ 91,500 ರೂಪೀಸ್. ಓಕೆನಾ. ಈ 91,500 ರೂಪೀಸು ಇಲ್ಲಿರುವಂಥ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವ್ಯಾಲ್ಯೂ 95,000 ಏನಿದೆ ಸೊ ಇದಕ್ಕೆ ಈಕ್ವಲ್ ಇದೆಯಾ ಅಥವಾ ಕಮ್ಮಿ ಇದೆಯಾ ಅಥವಾ ಜಾಸ್ತಿ ಇದೆಯಾ ನೋಡ್ಕೋಬೇಕು. ಸೊ ಇಲ್ಲಿ 95,000 ಕಮ್ಮಿ ಇರೋದ್ರಿಂದ ಇದನ್ನು ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್. ಸೊ ಈಗಿರುವಾಗ ಇಲ್ಲಿ 1% ಅವ್ರು ರೆಮ್ಯುನರೇಷನ್ ಕೊಡಬೇಕು ಅಂತ ಹೇಳಿದ್ರೆ 1% ಪೇಯ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಅವಾಗ ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹಾಕೊಂಡು ಸೊ 91,500 ಇಂಟು 1/101 ಮಾಡ್ಕೋಬೇಕು. ಯಾಕಂದರೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ. ಅಕಸ್ಮಾತ್ ಇದು ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದಿದ್ರೆ 1/100 ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇರೋದ್ರಿಂದ 1/101. ಸೊ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೋ ಅದನ್ನು ಡಿನಾಮಿನೇಟರ್ಗೆ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ 100 ಪ್ಲಸ್ 1. ಅಕಸ್ಮಾತ್ ಇಲ್ಲಿ 2% ಕೊಟ್ಟಿದ್ರೆ 100 ಪ್ಲಸ್ 2 ಮಾಡ್ಕೋಬೇಕಿತ್ತು. ಸೊ 91,500 ಇಂಟು 1/101 ಮಾಡ್ಕೊಂಡ್ರೆ ನಮಗೆ 905.9 ಇರೋದನ್ನ 906 ಹಾಕೊಳ್ತಾ ಹೋಗ್ತೀವಿ. 906 ರೂಪೀಸ್ ಇದು ಕಮಿಷನ್. ಸೊ ಕಮಿಷನ್ ಜಾಗದಲ್ಲಿ ಹಾಕೋಣ 1% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದೆಯಲ್ಲ ಅಲ್ಲಿ 906. ಸೊ ಈಗ 906ನ ಮೈನಸ್ ಮಾಡಿದ್ರೆ 91,500 ಮೈನಸ್ 906ನ ಮೈನಸ್ ಮಾಡಿದ್ರೆ ನಮಗೆ 90,594 ಸಿಗುತ್ತೆ. 90,594 ರೂಪೀಸ್. ಸೊ ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ರಿಯಲ್ ವ್ಯಾಲ್ಯೂ 594. ಓಕೆನಾ. ಸೊ ಇವಾಗ ಇದನ್ನು ನಾವು ಟೋಟಲ್ ಮಾಡ್ತಾ ಹೋದರೆ 500 ಪ್ಲಸ್ 500 ಪ್ಲಸ್ 906 ಪ್ಲಸ್ 5,000 ಪ್ಲಸ್ 90,594 ರೂಪೀಸ್. ಸೊ ನಮಗೆ 97,500 ಸಿಕ್ತು. ಸೊ ರಿಸೀಪ್ಟ್ಸ್ ಇರೋದು 97,500 ಇದೆ. ಅಲ್ಲಿಗೆ ನಾವು ಮಾಡಿರೋಂಥ ಪ್ರಾಬ್ಲಮ್ ಕರೆಕ್ಟಾಗಿದೆ. ಸೊ ಇಷ್ಟು ಮಾಡಿದ್ರೆ ನಮಗೆ 12 ಔಟ್ ಆಫ್ 12 ಸಿಗ್ತಾ ಹೋಗುತ್ತೆ. ಸೊ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ನ ಕೇಳ್ತಾ ಹೋಗ್ತಾರೆ ಎಕ್ಸಾಮಲ್ಲಿ. ಸೊ ಆದಷ್ಟು ಅಡ್ಜಸ್ಟ್ಮೆಂಟ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಸೊ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಮಾರ್ಕ್ಸ್ ಕಳ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.